ಎಲ್ಲೋ ಹಾಳಾಗೋದ್ಲು ದರಿದ್ರದವಳು. ಅಲ್ಲೇ ಏನಾನ ಆಗಿ ಹಂಗೆ ಹೋಗ್ಬಿಟ್ರೆ ಶಿವನ ಪಾದ ಸೇರ್ಕೊಬಿಟ್ರೆ ವಾಸಿ ಅತ್ಲಾಗೆ ಹಂಗೆ ಹಾಳಾಗೋದ್ರೆ ಚೆನ್ನಾಗೈತೆ ನನಗಂತೂ. ಇವಳು ಅವಳ ಬಂದು ನಮ್ಮ ಮನೆಗೆ ಸೇರ್ಕೊಂಡಾಗಿಂದನ ಬೇಡಪ್ಪ ಸವಾಸ ಅನ್ನಂಗಾಗೈತೆ ನನಗೆ. ಯಾಕಮ್ಮ ಏನಾಯ್ತು? ಹಾಳಾದವಳು ಏನು ಅನ್ನಿಸ್ತವಳೆ ಹಂಗೇನೆ. ಏನು ನನಗೆ ಚಪಾತಿ ಮಾಡಿಕೊಡು, ನನಗೆ ಅದು ಬೇರೆ ಅದು ತಿನ್ನಲ್ಲ, ನನಗೆ ಶೀತ. ಆಲೂಗಡ್ಡೆ ಸಾಂಬಾರು ತಿನ್ನಲ್ಲ. ಅವಳಿಗೆ ಹೇಳೋರಂತೆ ಆಲೂಗಡ್ಡೆ ತಿಂದುಬಿಟ್ರೆ ನೀನು ಮತ್ತೆಲ್ಲೊಕ್ಕ ಹೊಡಿತೈತೆ ಅಂತ ಹೇಳಿ. ಆಲೂಗಡ್ಡೆ ತಿಂಬಲ್ವಂತೆ, ಬದನೆಕಾಯಿ ತಿಂಬಲ್ವಂತೆ, ಮತ್ತು ಇನ್ನು ಏನೇನೋ ತಿಂಬಲ್ವಂತೆ ಅವಳು. ಅವಳಿಗೆ ಬೇಕಾಗಿರೋದೇ ಮಾಡ್ಬೇಕಂತೆ ನಾವು. ಚಪಾತಿ ಕೆಂಪು ಚಟ್ನಿ ಮಾಡ್ಕೊಂಡು ಕೊಡು ಅಂತ ಕೇಳ್ತಾಳೆ. ಹಂಗೇನೆ ಹೆಂಗೆ ಕೇಳ್ತಾಳೆ? ಥೂ ಹಾಳಾದವಳು, ನನಗಂತೂ ಸಾಕಾಗೋಗುತ್ತೆ. ಅವಳು ಸವಾಸ ಎಲ್ಲದ್ದು ಮಾಡಿದ್ನೋ ಅನ್ನಿಸ್ತೈತೆ. ಎಲ್ಲಾನ ಹೋಗಿತ್ತಾಗ ಏನಾನ ಆಗಬಾರ್ದೆ ಅನಿಸ್ತೈತೆ. ಏನಾನ ಆಗತ್ಲಾಗ ಹೋದ್ರತ್ತ ನಮಗೆ ಹೆಂಗೆ ಉಳಿತೈತೆ ಅತ್ಲಾಗೆ. ನಮ್ಮ ಇವಾಗ ಏನಾನ ಅವಳು ದುಡ್ಡು ಕೊಡಲಿಲ್ಲ ಅಂತಂದರೆ ನಮ್ಮನ್ನೇ ಹೊರಗೆ ಕಳಿಸ್ತಾಳೆ. ಇವಾಗ ಅವಳ ಹೆಸ್ರಿಗೆ ಆಗೈತಲ್ಲ. ನಾವು ಏನು ಯೋಚನೆ ಮಾಡಲಿಲ್ಲ. ನೀನು ಕಟ್ಟಮ್ಮ ತಿರಾನ ಸಾಲ್ವ ಕೊಡು ಅಂತ ಹೇಳಿ ಹೆಸ್ರಿಗೆ ಮಾಡ್ಸೋದೇನು ಬೇಡ ಅನ್ಬೇಕಾಯ್ತು ನಾವು ಹೋಗತ್ಲಾಗೆ. ಇದು ಎಲ್ಲರೂ ಇರೋಕ್ಕೆ ಅಧಿಕಾರ ಐತೆ. ಸುಮ್ಮನೆ ಇವಾಗ ಅವಳ ಹೆಸ್ರಿಗೆ ಅಂತ ಬರೆಸ್ಬೇಕಾಯ್ತು ನಾವು. ಇವಾಗ ಅವಳು ಮನೆಯಾಗ ಯಾಕೈತಾರೆ ಅಂತ ಹೇಳಿ ಹೆಂಗೆ ಬೇಕಾದ್ರೆ ಮಾತಾಡ್ತಾಳೆ. ಥೂ ಏನಾನ ಮಾಡ್ಬೇಕಣಮ್ಮ ಅವಳಿಗೆ. ಬೇದಿ ಮಾತ್ರ ಹಾಕ್ಬೇಕು. ಚೆನ್ನಾಗಿ ಬೇದಿ ಕಿತ್ಕೋಬೇಕು ಕಣೆ. ಬೇದಿ ಕಿತ್ಕೊಂಡ್ರೆ ಆವಾಗಲೇ ಸುಸ್ತಾಗ್ತಾಳೆ. ಸುಸ್ತಾದರೆ ಅವಾಗ ಎದ್ದಳಕ್ಕೆ ಹೋಗಲ್ಲ. ಮೊದಲೇ ಕೈ ಕಾಲು ಬರೋಲ್ಲ ಅವಳಿಗೆ. ಜ್ಯೂಸ್ ಕುಡಿಯಂಗಿದ್ರೆ ಹಾಕ್ಕೊಡ್ಬೋದಾಗಿತ್ತು. ಜ್ಯೂಸ್ ಕುಡಿಯಲ್ವಂತಲ್ಲ ಅವಳಿ, ಶೀತ ಅಂತೆ. ಜ್ಯೂಸ್ ಕುಡಿದ್ರೆ ಇನ್ನೊಂದ್ಸತಿ ಲೋಕ ಹೊಡಿತೈತಂತೆ. ಕುಡಿಯಲ್ವಂತೆ ಕಣೆ. ಹಾಲು ಕಾಸು ಕೊಡ್ತೀಯಲ್ಲ, ಹಾಲಕ್ಕೆ ಹಾಕ್ಕೊಡು. ಹಾಲಕ್ಕೆ ಜಪಾನ ಮಾತ್ರ ಹಾಕಿ ಕೊಟ್ಟುಬಿಡು. ಬೇಲಿಲ್ಲ ಎಳ್ಳಮ್ಮ ಕಿತ್ಕೋಬೇಕು. ಕಿತ್ಕೊಂಡು ಹಂಗೇನೆ ಅವಳು ಸುಸ್ತಾಗ್ತಾಳೆ. ಏನೋ ಒಂದು ಗತಿ ಕಾಣಿಸಿ ಅವಳು ಇಲ್ಲಿರಬಾರ್ದು, ಹೋಗ್ತಾ ಇರ್ಬೇಕು ಹಸಿಕೆ. ಅವಳು ಒಬ್ಬಳು ಇಲ್ಲ ಅಂತಂದ್ರೆ ನಾನು ನಿಮ್ಮದೇಗಿರ್ಬೋದು. ಮತ್ತು ನೀನು ಎಂಥವಳನ್ನ ಇಂಥವಳು ಇರಬೇಕು 4 ಜನಕ್ಕೆ ಸಹಾಯ ಮಾಡೋಕ್ಕೆ ಅಂತ ಹೇಳಿ ಹೇಳ್ತಿದ್ದೆ ನೋಡು. ಅವಳು ಮಾಡೋ ಕೆಲಸ ಎಂಥವು ಅಂತ. ನಾನು ಅವಾಗ ದುಡ್ಡು ಕೊಡೋರು ಯಾರು ಇರಲಿಲ್ವಲ್ಲ, ಕೊಟ್ಲಲ್ಲ ಒಂದಿಟ್ಟು ಉಬ್ಬಿಸ್ತೆ. ಅವಳು ಇಲ್ಲೇ ಬಂದು ಸೇರ್ಕೊಂತಾಳೆ ಅಂತ ಯಾರಿಗೆ ಗೊತ್ತಿತ್ತು. ನಾನು ಇಲ್ಲಿಗೇನು ಬರೋಲ್ಲ ಬಿಡು ಅಂತ ಹೇಳಿ ಸುಮ್ಮನಿದ್ದೆ. ಆದರೆ ನಾನು ಇಲ್ಲಿಗೆ ಬಂದು ಸೇರ್ಕೊಂತಾಳೆ ಹಿಂಗೆಲ್ಲ ಆಗುತ್ತೆ ಎಂಬುದು ಗೊತ್ತಿದ್ರೆ ಬ್ಯಾಂಕ್ನಾರೇನೆ ಎಲ್ಲನ ಅಂತ ಮನೆ ಎಲ್ಲ ತಗೊಂಡೋದ್ರೂ ಪರವಾಗಿಲ್ಲ, ಅವ್ರಿಗೆ ಕೊಟ್ಟು ಸುಮ್ಮನೆ ಆಗ್ತಿದ್ವಿ ತೀರಾನ. ನಾವೆಲ್ಲ ಹೋಗಿರ್ಬೋದಾಗಿತ್ತು ಯಾರ ಮನೆಯಾಗ. ನಾನು ನನ್ನ ತವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಹೆಂಗಾತ ಇವಳು ಬಂದ್ಲಲ್ಲ, ಬಿಡತ್ತ ಕೊಟ್ಲಲ್ಲ ಅಂತ ಒಂದು ಕಾರಣಕ್ಕೋಸ್ಕರನ ನಾನಿವಾಗ ಹಿಂಗೆ ಮಾಡಿದ್ದಾಯ್ತು. ಇವಾಗ ಇವಳು ಹೆಸ್ರಿಗೆ ಐತಿವ ತಾಮಕ್ಕೂ ಬರಲ್ಲ, ಏನು ಮಾಡೋಣ. ಬ್ಯಾಂಕ್ನವ್ರಿಗನ ಸುಮ್ಮನೆ ಬೀಗ ಕೊಟ್ಟು ಹೋಗಿದ್ರತ್ತ ಹೋಗ್ಬೋದಾಗಿತ್ತು. ಇಂಥವಳಿಗೆ ಕೊಟ್ಟಿದ್ದಂಗಾತು ದರಿದ್ರದವಳಿಗೆ. ಹೆಂಗೆ ಮಾತಾಡ್ತಾಳೆ ಯಪ್ಪ, ಸಖತ್ತು ಜಂಬ ದೌಲತ್ ಹೇಳಮ್ಮ. ಹಂಗಲ್ದಿದ್ರೆ ಬಂದು ಇಲ್ಲಿ ಕಾಪ್ರ ಮಾಡೋಕೆ ಆಗ್ತಿರ್ಲಿಲ್ಲ ಇಂಥವಳು. ದುಡ್ಡೈತೆ ಅನ್ನೋ ಅಹಂಕಾರ, ದುಡ್ಡು ಎಲ್ಲ ನೆಗೆದು ಬಿದ್ದು ಹೋಗ್ಬೇಕು. ಇಲ್ಲಿ ಹೋಗಿ ಅವಳಮ್ಮ ಮತ್ತು ಬಂದ್ರೆ ಕೇಳಿಸ್ಕೊಂಡಳು ಯಾಕೆ ಬೇಕು. ಸುಮ್ಮನಿರು. ಕೇಳಿಸ್ಕೊಂಬ್ಲೇಳು. ಎಲ್ಲ ಹಾಳಾಗಿ ಹೋಗವಳೆ. ಅದೇ ಬೈಕಂತಿದ್ದೆ. ಎಲ್ಲನ ಹೋಗಿತ್ತಾಗ ಏನಾದರೂ ಆದ್ಗಿ ಹೋಗೋಕ್ಕಾಗಲ್ವೇ ಅಂತ ಹೇಳಿ ಬೈಕಂತ ಇದ್ದೆ. ಅವಳಿಗೆ ಸರಿಯಾಗಿ ಒಂದು ಗತಿ ಕಾಣಿಸ್ಬೇಕಣೆ. ಸರಿಯಾಗಿ ಒಂದು ಗತಿ ಕಾಣಿಸ್ಲಿಲ್ಲ ಅಂತಂದರೆ ನಾವು ಇಲ್ಲಿರೋಕ್ಕಾಗಲ್ಲ. ಅವಳದೇ ಅವ ಆಗುತ್ತೆ. ಅವಳೇ ಮೇಲಿತಾಳೆ ಇಲ್ಲೆಲ್ಲನ. ಅದೇ ಬೇದಿ ಮಾತ್ರ ತಗೊಂಬಂದು ಹಾಕಿ ಕೊಡಬೇಕು. ಹಾಕ್ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ಅವಾಗ. ಅವಳು ಇರಬಾರ್ದು. ಇಲ್ಲಿದ್ದರೆ ನಮಗೆ ತೊಂದರೆ. ಎಲ್ಲಾದರೂ ಹೋಗಿರ್ಲೇಳು. ಎಷ್ಟು ಸಾಕಾಗುತ್ತೆ ಗೊತ್ತಾ ಸಿಂಧು. ಎಷ್ಟು ಮಾಡೋಣ ತಿಂಡಿ ಅಡುಗೆ ಎಲ್ಲನ. ಯಾರಾದರೂ ಬಂದರೆ ಲತಾ ಕಾಫಿ ಮಾಡುವಂಥ ಮನೆ ಕೆಲಸದೊಳ್ತಾರ ಇಟ್ಕೊಂಡವಳೆ ನಮ್ಮನ್ನು. ನಿಮ್ಮನ್ನಿಬ್ರು ನೋಡು, ಕೈ ಒತ್ತರಿ ಕಾಲು ಒತ್ತರಿ ಅಂತ ಎಲ್ಲ ಒತ್ತಿಸ್ಕೊಂತಾಳೆ. ಬಂದು ನಮ್ಮ ಮನೆಗೆ ಇರೋದಲ್ದಲೇ ಕೈ ಒತ್ತರಿ ಕಾಲು ಒತ್ತಲಿ ಅಂತ ಒತ್ತಿಸ್ಕೊಳ್ಳೋದು. ನೀನೇನು ಮಾಡಿದ್ದು ಸುಮ್ಕರು. ಚೆನ್ನಾಗಿದ್ದಾಗ ಉಬ್ಬಿಟ್ಟೆ. ಏನು ಹಂಗೇನೆ ಅಯ್ಯೋ ಕೇಳಲಿಲ್ಲ. ಬರ್ರಿ ಒತ್ತರಿ ವಿಜಿತ್ ಕೈ ಕಾಲು ಒತ್ತರಿ ಅಂತ ಹೇಳಿ. ಇವಾಗ ನೋಡು ನಮ್ಮನ್ನು ದಿನಾ ಕೈ ಕಾಲು ಒತ್ತಕ್ಕೆ ಕರೀತಾಳೆ. ಒತ್ತಬೇಡ ಕಣೆ, ಏನೇ ಆದ್ರೂ ನೀನು ಒತ್ತಕ್ಕೆ ಹೋಗ್ಬೇಡ. ಅಯ್ಯೋ ಒತ್ತಕ್ಕೆ ಹೋಗ್ಬೇಡ ಅಂತಂದರೆ ಇವಾಗ ದುಡ್ಡು ಕೊಟ್ಟವಳೆ. ಇವಾಗ ಅವಳು ಎಲ್ಲಿ ಒತ್ತರಿ ಅಂದ್ರೂ ನಾವು ಒತ್ತಲೇಬೇಕು. ಕೈ ಒತ್ತರಿ ಅಂದ್ರೂ ಒತ್ತಬೇಕು, ಕಾಲು ಒತ್ತರಿ ಅಂದ್ರೂ ಒತ್ತಬೇಕು. ಅವಳು ಯಾವ ಜಾಗದಾಗ ಒತ್ತು ಅಂತ ಹೇಳ್ತಾಳೆ ಅಲ್ಲೆಲ್ಲ ಒತ್ತಾ ಇರಬೇಕು. ಬೆನ್ನು ಸೊಂಟ ಯಾತ ಒತ್ತು ಅಂತಾಳೆ ಅವಳು ಎಲ್ಲ ಒತ್ತಬೇಕು. ಇವಾಗ ಹಂಗೆ ನಾವಾಗಿ ನಾವು ಮಾಡಿ ಕಳಿಸಿದ್ದೀವಿ. ಇವಾಗ ನಮ್ಮನ್ನು ಬಿಡ್ತಾಳೆ ನಮ್ಮ ಅವಳು. ನಾವಾಗಿ ನಾವು ಬಂಡೇಡಿ ಕೈ ಕೊಟ್ಟಂಗಾಗೈತಿ. ಅಯ್ಯಪ್ಪ ದೇವ್ರೆ. ಇವಳು ಅಯ್ಯಪ್ಪ ಬೋಲೋ ಇದ್ದಾಳಮ್ಮ ತಾಯಿ. ನಾನೇನೋ ಅಂದ್ಕೊಂಡಿದ್ದೆ. ತನನಂತ ಮಿನ್ನಲು ಮನಸ್ಸು ನೀನೇ ಕಾರಣ. ಅಲ್ಲ ಯಾಕೆ ಹಂಗೆ ನನ್ನ ಮುಖ ನೋಡಿ ಹಂಗೆ ನಗ್ತಾ ಇದ್ದೀರಾ? ಇನ್ನು ಮುಖದಲ್ಲಿ ಹಿಂಗೆ ಗೊಂಬೆ ಕುಡಿತಾ ಆಯ್ತಾ, ಇನ್ನು ಕೋತಿ ಕುಣಿತಾ ಆಯ್ತಾ, ಹಂಗೆ ನೋಡ್ತಾ ಇದ್ದೀರಾ? ಏನಿಲ್ಲ ವಿಜಯಕ್ಕ, ನೀನು ಹಾಡು ಹೇಳ್ಕೊಂಡು ಬಂದಲ್ಲ, ತನ ನಮ್ಮಿನಲ್ಲೂ ಮನಸ್ಸು ನೀನೇ ಕಾರಣ ಅಂತ ಹೇಳಿ ಅದಕ್ಕೆ ನಗ್ತಾ ಇದ್ವಿ ಅಷ್ಟೇ. ಅಯ್ಯ ಹಾಡು ಹೇಳೋದ್ರಲ್ಲಿ ಅದೇ ನಗು ಏನೈತೆ? ಏ ಲತಾ ಇಲ್ಲಿ ಗೊತ್ತಾಗಲ್ವಾ?
ಮನೆ ಓನರ್ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಿದ್ರು ಕೊಟ್ಟನು ಅಲ್ಲಿ ಕೂತ್ಕೊಂಡಿದ್ಯಲ್ಲ, ಇಳಿಯ ಫಸ್ಟು. ಕೂತ್ಕೊಳ್ರಿ ಅಕ್ಕ, ಅಲ್ಲಿ ಇನ್ನೊಂದು ಕಡೆ ಐತಲ್ಲ, ಕೂತ್ಕೊಳ್ರಿ. ಇಳಿಯ ಫಸ್ಟು, ಇಳಿಯೇ. ಯಾಕೆ ವಿಜಿ, ಯಾಕೆ ಹಿಂಗಾಡ್ತಾ ಇದೀಯ ನೀನು? ಅಲ್ಲ ಕಣೆ, ಇದು ನಾನು ತಂದಿರೋ ಸೋಫಾ. ನಾನು ತಂದಿರೋ ಸೋಫಾದ ಮೇಲೆ ಕೂತ್ಕೋಬೇಡ ಅಂತ ಹೇಳ್ತಾ ಇದೆಯಲ್ಲ. ಏಯ್, ನೀನು ತಂದಿರೋ ಸೋಫಾ ಆದರೆ ಇವಾಗ ಸದ್ಯಕ್ಕೆ ಅದು ನಂದು. ಈ ಮನೆ ಆಗಲಿ, ಈ ಸೋಫಾಗಳಾಗಲಿ, ಮನೇಲಿರೋ ಸಾಮಾನೆಲ್ಲ ನಂದೇನೆ. ನಾನು ಹೇಳ್ದಂಗೆ ನೀನು ಕೇಳಬೇಕಷ್ಟೇ. ಈ ಮನೆ ಓನರ್ ಬರ್ತಾ ಇದ್ದಾರೆ ಅಂದಮೇಲೆ ಹೇಳ್ದು ಒಂದು ಮರ್ಯಾದೆ ಕೊಡೋದು ಕಲ್ಕೋಬೇಕು. ಏಯ್ ಜ್ಯೋತಿ, ಸಿಂಧು, ಯಾಕೆ ನನಗೆ ಕೈ ಕಾಲೆಲ್ಲ ಮಸಾಜ್ ಮಾಡೋದಕ್ಕೆ ನೀವು ಬರಲಿಲ್ಲ? ಬನ್ನಿ ಮಸಾಜ್ ಮಾಡಿ ಬನ್ನಿ. ಏಯ್ ಇಳಿಯ ಫಸ್ಟು. ಅಲ್ಲ ಕಣೆ, ನಾನು ಸಾಲ ಮಾಡಿ ತಂದಾಕಿರೋದು ಇವೆಲ್ಲ ಸೋಫಾಗಳು. ನೀನು ಅಂತಂದ್ರೆ ನನ್ನೇ ದಬಾಯಿಸ್ತಾ ಇದೆಯಲ್ಲ. ನೀನು ತಂದು ಹಾಕಿದ್ದೆ ನನಗೆ. ನಿಮ್ಮ ಅಪ್ಪನ ಮನೇದು ಏನಾದರೂ ನನಗೆ ತಂದು ಹಾಕಿದ್ದೇನೆ? ಕೊಟ್ಟಿಲ್ವೇನೆ, ನಮ್ಮ ಅಪ್ಪನ ಮನೆದೇ ಮತ್ತೆ ಕೊಟ್ಟಿರೋದು ನಾನು 35 ಲಕ್ಷ ದುಡ್ಡು. ನಿನಗೆ 35 ಲಕ್ಷ ದುಡ್ಡು ಕೊಟ್ಟಿಲ್ವಾ? ಅದರಲ್ಲೆಲ್ಲ ಬರುತ್ತೆ. ಅಕ್ಕ, ನೀವು ಹಿಂಗೆ ಮಾತಾಡಬೇಡ್ರಿ. ಏನೋ ಚೆನ್ನಾಗಿರ್ಬೇಕು ಅಂತ ಇದ್ದರೆ ಯಾಕೆ ನೀವು ಹಿಂಗೆ ಮಾತಾಡ್ತೀರಾ? ಕೂತ್ಕೊಂಡೈತೆ ಅಮ್ಮ, ಬಿಡ್ರಿ, ಅಲ್ಲಿ ಕೂತ್ಕೊಳ್ರಿ. ಇನ್ನೊಂದು ಕಡೆ ಇದಾವೆ ತಾನೇ. ಏಯ್ ಮಾತಾಡಬೇಡ, ನಾನು ಕೂತ್ಕೋಬೇಕಲ್ಲಿ. ನೀವು ಕೆಳಗಡೆ ಕೂತ್ಕೋಬೇಕು. ನಿಮ್ಮ ಮನೆ ಓನರ್ ಅಂದಮೇಲೆ ಒಂದು ಮರ್ಯಾದೆ ಇರಬೇಕು. ಬಿಡ ಮಾತ್ಲ, ಕೆಳಗೆ ಕೂಕಳಮ್ಮ. ಏನೆಲ್ಲದ್ರಲ್ಲೂ ಹಿಂಗೆ ಜೋರು ಮಾಡ್ತೀಯಲ್ಲ ವಿಜಿ ನೀನು? ಯಾಕೆ ಹಿಂಗೆ ನಮ್ಮ ಮೇಲೆ ಇಷ್ಟು ಜೋರು ಮಾಡ್ತೀಯ? ದುಡ್ಡು ಕೊಟ್ಟವಳಲ್ಲ, ಅದಕ್ಕೆ ಅವಳು ಹೇಳ್ದಂಗೆ ಕೇಳ್ಬೇಕಣಕ್ಕ. ಸುಮ್ಕಿರಿ, ಅವ್ರು ಹೇಳ್ದಂಗೆ ಎಲ್ಲ ಕೇಳ್ಬೇಕು ನಾವು. ಗೊತ್ತಾಗಲ್ವ ನಿಮಗೆ ನಾನು ದುಡ್ಡು ಕೊಟ್ಟಿರೋದು? ಆಯ್ತಮ್ಮ, ನೀನು ಹೇಳ್ದಂಗೆ ಕೇಳ್ತೀವಿ. ನೀನು ದುಡ್ಡು ಕೊಟ್ಟಿದ್ದೀಯ ಅಂದಮೇಲೆ ಕೇಳಬೇಕು. ಕೇಳ್ತೀವಿ ಅನ್ನೋದಲ್ಲ, ಕೇಳಲೇಬೇಕು. ಹೋಗಿ ಒಂದು ಲೋಟ ಹಾಲು ಕಾಸ್ಕೊಬ. ಒಂದು ಲೋಟ, ದೊಡ್ಡದೊಂದು ಲೋಟ ಹಾಲು ಕಾಸ್ಕೊಂಬರೋಕೆ ಹೋಗು. ಸರಿ ಆಯಿತು ವಿಜಿ, ಕಾಸ್ಕೊಂಬತ್ತೀನಿ. ಸರಿಯಾಗಿ ಮಾಡ್ತೀನಿ ತಡೆಯಿಲ್ಲ ಹುಡುಗಿ. ಏನು ಅಯ್ಯ ಅನ್ನಿಸ್ತಾಳೆ ನನ್ನೇನೆ. ಇವಳು ಸಮಸ್ಯೆ ಎಲ್ಲಾದರೂ ಮಾಡಿದ್ನಪ್ಪ. ಸರಿಯಾಗಿ ಇವಳಿಗೆ ಏನಾರ ಒಂದು ಗತಿ ಕಾಣಿಸ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಲತಾ ಅಂತ ಕರಿಬೇಡಿ. ಏನು ನಿಂತ್ಕೊಂಡು ಹಿಂಗೆ ಮುಖ ನೋಡ್ತಾ ಇದ್ದೀರಲ್ಲ ಇಬ್ರು? ಬನ್ನಿ, ಕೈ ಕಾಲು ಒತ್ತಿ. ಕೈ ನೋವು ಜಾಸ್ತಿ ಆಗೈತೆ ನನಗೆ. ನೀವು ಮಸಾಜ್ ಮಾಡ್ತಾ ಇರಬೇಕು. ಬನ್ನಿ, ಒತ್ತು ಬನ್ನಿ. ಕೈ ಮುರ್ದಾನ ಹೋಗೋಕ್ಕಾಗ್ತಿರ್ಲಿಲ್ಲ. ಇದು ಹಾಳಾಗಿ ಹೋಗ್ಬೇಕಾಗಿತ್ತು. ಕಾಲು ಅಷ್ಟೇ. ಈ ಕಾಲು ಹಂಗೆ ನನಗೆ ಬಚ್ಚಿರೋ ಸಿಟ್ಟಿಗೆ ತಿರುಗಿಬಿಡೋಣ ಅನ್ನೋ ಸಿಟ್ಟು ಬರ್ತಾ ಐತೆ. ಏನು ಮೆರೆದಾಡ್ತಾ ಇದ್ದಾಳೆ ಇವಳು? ದುಡ್ಡು ಒಡವೆ ಐತೆ ಅಂತ ಹೇಳಿ, ಆಸ್ತಿ ಐತೆ ಅಂತೇಳಿ ಮೆರೆದಾಡ್ತಾ ಇದ್ದಾಳೆ. ಎಲ್ಲ ಹಾಳಾಗೋಗ್ಲಿ. ಇವಳು ಹಾಳಾಗಿ ಹೋದ್ರೇನೆ. ಅಲ್ಲ, ನಾವೆಲ್ಲ ಇವಳು ಸಹವಾಸ ಮಾಡಿದ್ವೋ ಏನೋ. ಬ್ಯಾಂಕ್ನವ್ರಿಗೆ ಬಿಟ್ಕೊಟ್ರು ಕೊಡ್ಬೋದಾಗಿತ್ತು. ಎಲ್ಲೋ ನಾವು ಭಿಕ್ಷೆ ಬಿಟ್ಕೊಂಡು ತಿಂದ್ರು, ಇಂಥವಳಿಗೆ ಬಿಟ್ಕೊಡ್ಬಾರ್ದಾಗಿತ್ತು. ಇವತ್ತು ನೋಡು, ಇವತ್ತೆಂಥ ಕೆಲಸ ಮಾಡ್ಕೊಂಡ್ವಿ ನಾವು. ಸರಿಯಾಗಿ ಒತ್ತಬೇಕು. ಸರಿಯಾಗಿ ಮಸಾಜ್ ಮಾಡಬೇಕು. ನಾನು ಫಸ್ಟಿಗೆ ಬಂದಾಗ ನೀವು ಚೆನ್ನಾಗಿ ಮಸಾಜ್ ಮಾಡ್ತಿದ್ರಿ. ಇತ್ತೀಚೆಗೆ ಯಾಕೋ ಸರಿಯಾಗಿ ಮಸಾಜ್ ಮಾಡ್ತಿಲ್ಲ. ಕೈ ಕಾಲೆಲ್ಲ ಸರಿಯಾಗಿ ಮಸಾಜ್ ಮಾಡಿ. ನಮ್ಮಮ್ಮ ಸರಿಯಾಗಿ ಮಾಡ್ತಾಳೆ ಇರೇ. ನಿನಗೆ ಲಳ್ಳನ್ನು ಕಿತ್ಕೋಬೇಕು ನಿನಗೆ. ಬೇರೆ ಕಿತ್ಕೊಂಡು ಹೋಗ್ಬೇಕು ನೀನು. ಹಂಗೆ ಮಾಡ್ತಾಳೆ ತಡಿ ನಮ್ಮಮ್ಮಯ್ಯ. ಅಲ್ಲ, ಎಷ್ಟು ಮೆರೆದಾಡ್ತಾ ಇದ್ದಾಳೆ. ಇವಳಿಗೆ ಕಾಯಿಲೆ ಬಿದ್ದರೆ ಮತ್ತೆ ಎತ್ಕೊಳಕ್ಕಾಗಲ್ಲ. ಇವಳಿಗೆ ಏನೋ ಒಂದು ಗತಿ ಕಾಣಿಸ್ಬೇಕು. ನಿಮ್ಮಮ್ಮಯ್ಯ ನಾನು ಏನಾದ್ರು ಎತ್ಲಾಗನ ಹೋಗಿದ್ದೀನಿ ಅಂತಂದರೆ ಬಂದು ಸುಮ್ಮನೆ ಕೂತ್ಕೊಬಿಡುತ್ತೆ ಈ ಸೋಫಾದ ಮೇಲೆ. ಮನೆ ಕೆಲಸ ಅದು ಮಾಡ್ಕೊಂಡು ಮನೆ ಎಲ್ಲ ನೀಟಾಗಿ ಇಟ್ಕೊಳ್ಳೋಣ, ಅದು ಇದು ಎಲ್ಲ ಒರೆಸೋಣ ಅನ್ನಂಗಿಲ್ಲ. ಸರಿಯಾಗಿ ಆಯಿತು ಬಿಡು, ನಮ್ಮ ಮೂವರಿದ್ದೀವಿ, ಮನೆಯೆಲ್ಲ ನೀಟಾಗಿ ಇಟ್ಕೊಳ್ತೀವಿ, ಎಲ್ಲ ಕ್ಲೀನ್ ಮಾಡ್ತೀವಿ ಬಿಡು. ನೋಡಿದ್ರಲ್ಲ ವೀಕ್ಷಕರೇ, ಇವಳದು ತುಂಬ ಅತಿ ಆಗ್ಬಿಟ್ಟೈತೆ. ಏನು ಮಾಡ್ಬೇಕಂತ ಗೊತ್ತಿಲ್ಲ. ನಮ್ಮನ್ನು ಹಂಗೆ ಹೆಂಗೆ ಆಟ ಆಡಿಸ್ತಾ ಇದ್ದಾಳೆ. ಅವಳು ಹೆಸ್ರಿಗೈತೆ ಮನೆ ಅಂತ ಹೇಳಿ ನಾವು ಸುಮ್ಮನೆ ಬ್ಯಾಂಕ್ನವ್ರಿಗೆ ಬಿಡ್ಬೋದಾಗಿತ್ತು. ಇವತ್ತು ಎಂಥ ಕೆಲಸ ಆಗೈತಿ. ಇದೇ ಕೆಲಸನ ನಮ್ಮ ಸಂಗೀತಕ್ಕನ ಹತ್ರನೋ ಯಾರ ಹತ್ರ ಆದ್ರೂ ಹೋಗಿ ನಾವು ಕೇಳಿ ಏನಾದ್ರೂ ಅವ್ರಿಗೆ ದುಡ್ಡು ಕೊಟ್ಟಿದ್ರೆ, ಅವರೇ ನಮಗೆ ದುಡ್ಡು ಕೊಟ್ಟಿದ್ರೆ ಅವ್ರಿಗೆ ಮಾಡಿಸ್ಬೋದಾಗಿತ್ತು. ಆದರೆ ನಾವು ಅಂಥವ್ರನ್ನ ನಂಬಲಿಲ್ಲ. ಇಂಥವ್ರು ನಂಬಿದಕ್ಕೆ ಇವತ್ತು ನಮಗೆ ಎಂಥದ್ದು ಆಯಿತು ನೋಡಿ. ಹೋಗದ್ಲಾಗ ಎಂಥ ಕೆಲಸ ಆಯ್ತಪ್ಪ ಅನ್ನಿಸ್ತೈತೆ. ನಿಜ, ನಾನು ನಮ್ಮಮ್ಮ ಇವತ್ತು ಎಷ್ಟು ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೀವಿ ಅಂತಂದರೆ ಅಷ್ಟು ನಾವು ನೊಂದ್ಕೊಳ್ತಾ ಇದ್ದೀವಿ. ಈಗ ಇವಳಿಗೆ ಮನೆ ಮಾಡಿಸ್ಬಿಟ್ಟು ಅವಳ ಹತ್ರ ದುಡ್ಡು ಇಸ್ಕೊಂಡು ಇವಾಗ ನಾವೇ ಮನೆಯಿಂದ ಹೊರಗೆ ಹೋಗೋ ಪರಿಸ್ಥಿತಿ ಬಂದೈತೆ ನಮಗೆ. ಏನು ಮಾಡೋಣ? ಇವಳು ಹೇಳ್ದಂಗೆ ಕೇಳಬೇಕು, ಇವಳು ಕೈ ಒತ್ತಬೇಕು, ಕಾಲು ಒತ್ತಬೇಕು, ಮನೆ ಕೆಲಸದವ್ರ ಥರ ಇದ್ದೀವಿ ನಾವು. ಏನು ಮಾಡೋದು? ಅಯ್ಯಪ್ಪ, ಭಾಳ ಕಷ್ಟ ಇಂಥವಳಿಂದ. ಇವಳು ದುಡ್ಡು ಒಡವೆ ಒಂದು ಆಸ್ತಿ ಎಲ್ಲ ಐತೆ ಅಂತೇಳಿ ಜಂಬ ತೋರಿಸ್ತಾ ಇದ್ದಾಳೆ. ಹಾಳಾಗೋಗ್ಲಿ. ಸರಿಯಾಗಿ ಮಾಡ್ತೀವಿ ತಡಿ, ಇವಳು ಇರಬಾರ್ದು. ಹಂಗೆ ಮಾಡ್ತೀವಿ ನಾವು. ನಮ್ಮನ್ನೇನೋ ತಿಳ್ಕೊಬಿಟ್ಟಳು ನಾವು. ಇವಳಿಗಿಂದನ ಮೇಲೆ ಅನ್ನೋದು ಗೊತ್ತಿಲ್ಲ ಇವಳಿಗೆ. ನೋಡ್ತಾ ಇರ್ರಿ, ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.